ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಠ ಅರಸತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನಷ್ಟು ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನ ನೋಡಿರಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ವ್ಯಕ್ತಿ ಮನಸ್ಸಿಂದ ಮತ್ತು ಬುದ್ಧಿಯಿಂದ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಏನು ಫೀಲ್ ಮಾಡ್ತಿದ್ದಾರೆ ನೋಡೋಣ. ಓಕೆ, ಸೊ ರಾಶಿ ಬಗ್ಗೆ ಆಗಸ್ಟ್ ತಿಂಗಳು ಹೆಂಗೈತಿ ಅನ್ನೋದಕ್ಕೆ ವೀಡಿಯೋಸ್ ಹಾಕೇನಿ, ಚೆಕ್ ಮಾಡ್ಕೊಳ್ರಿ. ಓಕೆ, ಸೊ ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ ಆ ವ್ಯಕ್ತಿ ಬಗ್ಗೆ ಅವ್ರನ್ನ ವಿಜುವಲೈಸೇಷನ್ ಮಾಡ್ಕೊಳ್ರಿ. ಅವ್ರನ್ನ 3 ಸಲ ಹೆಸರು ಹೇಳ್ರಿ. ಅವ್ರ ಫೋಟೋಸ್ ಇದ್ರೆ ನೋಡ್ರಿ. ನಿಮ್ದು ಒಂದು ಖುಷಿಯಾಗಿರೋ ಕ್ಷಣಗಳನ್ನು ಕಳೆದಿದ್ದೈತಲ್ಲ ಅದನ್ನು ನೆನಪು ಮಾಡ್ಕೊಳ್ರಿ. ಜಗಳ ಮಾಡಿದ್ದ, ಸಿಟ್ಟು ಮಾಡಿದ್ದ ಅಂಥವೆಲ್ಲ ನೆನಪು ಮಾಡ್ಕೊಬೇಡ್ರಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಮನಸ್ಸಿಂದ ಏನು ಯೋಚನೆ ಮಾಡ್ತಿದ್ದಾರೆ, ಇದು ಬುದ್ಧಿಯಿಂದ ಏನು ಯೋಚನೆ ಮಾಡ್ತಿದ್ದಾರೆ. ಇದು ಮನಸ್ಸು, ಇದು ಬುದ್ಧಿ. ನನ್ನ ರೈಟ್ ಹ್ಯಾಂಡ್ ಸೈಡ್ ಇರೋದು, ಒಂದು ನಿಮಿಷ, ನನ್ನ ರೈಟ್ ಹ್ಯಾಂಡ್ ಇರೋದು ಬುದ್ಧಿ, ನನ್ನ ಲೆಫ್ಟ್ ಇರೋದು ಮನಸ್ಸು. ಹಾರ್ಟ್ ಇರ್ತೈತಿ, ಲೆಫ್ಟ್ ಸೈಡಿಗೆ ಇರ್ತೈತಿ. ನಿಮ್ಮ ವ್ಯಕ್ತಿ ಕೆಲವೊಂದು ವಿಷಯಗಳನ್ನು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅಂತ ಏನಾರ ಆಗಿತ್ತಂದ್ರೆ, ನಿಮ್ಗೆ ಬಿಟ್ಟು ಹೋಗಿದ್ರು ಆ್ಯಕ್ಷನ್ ಮೋಡ್ ಒಳಗೆ ಅದಾರ. ಓಕೆ, ಕಾಂಪ್ರಮೈಸ್ ಮೋಡ್ ಒಳಗೆ ಅದಾರ ನೋಡ್ರಿ. ಏನಾರ ಎಂಡ್ ಮಾಡಬೇಕು ಅಂತ ಏನಾರ ಒಂದು ವಿಷಯಗಳಿತ್ತಂದ್ರೆ ಅದನ್ನು ದಾಟಿ ಹೊರಗೆ ಬರಬೇಕು ಅಂತದಾರ. ಕ್ರಿಯೇಟ್ ಎನ್ ಎನರ್ಜಿ. ಓಕೆ, ಆ್ಯಕ್ಷನ್ ಓರಿಯೆಂಟೆಡ್. ಇದನ್ನು ಹೆಂಗೆ ಸರಿ ಮಾಡ್ಕೊಳ್ಳಿ ಅಂತ ವಿಚಾರ ಮಾಡುವಂಥ ಎನರ್ಜಿ ಐತಿ ಇಲ್ಲಿ. ಆ್ಯಕ್ಷನ್ ತೊಗೋಬೇಕು. ನಾ ಹೆಂಗೆ ಆ್ಯಕ್ಷನ್ ತೊಗೋಬೇಕು, ಇದನ್ನು ಸರಿ ಮಾಡ್ಕೋಬೇಕು. ಇನ್ನರ್ ಫಿಯರ್ಸ್ ಏನದಲ್ಲ ಅಂದರೆ ನಮ್ಮ ರಿಲೇಷನ್ಶಿಪ್ ಒಳಗೆ ಏನು ಫಿಯರ್ಸ್ ಅದಾವಲ್ಲ ಅಥವಾ ಏನು ಭಯಗಳದಾವ, ನಮಗೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಲ್ಲ, ಅದನ್ನು ಸರಿ ಮಾಡ್ಕೋಬೇಕು. ಅದನ್ನು ಮಾತಾಡಿಕೊಂಡು ಸರಿ ಮಾಡ್ಕೋಬೇಕು. ಅದಕ್ಕೆ ಏನು ಆ್ಯಕ್ಷನ್ ತೊಗೋಬೇಕು ಅಂತನ ಅವರು ಓವರಾಲ್ ಆಗಿ ವಿಚಾರ ಮಾಡ್ತಿದ್ದಾರೆ. ಸೊ 2 ರೀತಿಯಿಂದ, ಮನಸ್ಸು ಬುದ್ಧಿಯಿಂದ. ಓಕೆ, ಸೊ ಇಲ್ಲಿ ಮನಸ್ಸಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ನಿಮಗೆ ನಾನು ಸರೆಂಡರ್ ಆಗಿಬಿಡ್ಲ, ನೀ ಹೆಂಗಿರ್ತೀನಿ ನಾನು ಹಂಗಿರೋಣ ಅಂದ್ರೆ ನನ್ನನ್ನು ನಾನು ಒಪ್ಪಿಸ್ಕೊಂಡ್ಬಿಟ್ರೆ ಆತ. ಅಂದ್ರೆ ನಾನು ಹಿಂಗೆ ಇಷ್ಟಪಡ್ತೇನೆ ಅಂದರೆ ಇಷ್ಟಪಡ್ತೇನೆ, ಕಷ್ಟನೋ ಸುಖನೋ ಏನೇ ಇರಲಿ ಹೊಂದ್ಕೊಂಡು ಹೋಗ್ತೇನೆ. ಅವ್ರ ಮನಸ್ಸು ಹೇಳ್ತಾಯಿತ್ತು, ಏನಾರ ಬರಲಿ ನಾ ಈ ವ್ಯಕ್ತಿ ಬಿಟ್ಟು ಕೊಡಬಾರ್ದು, ಏನೇ ಕಷ್ಟ ಬರಲಿ ನಾ ಈ ವ್ಯಕ್ತಿ ಜೊತೆಗೆ ಇರಬೇಕು, ಅಂದರೆ ನಿಮ್ಮ ಜೊತೆಗೆ. ಸರಿ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಒಂದು ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಬೇಕು, ನಿಮ್ಮ ಜೊತೆಗೆ ಒಂದು ಟೀಮ್ ವರ್ಕ್ ಬೇಕು, ಒಂದು ಪಾರ್ಟ್ನರ್ಶಿಪ್ ಬೇಕು, ಒಂದು ಕಂಪ್ಯಾನಿಯನ್ಶಿಪ್ ಬೇಕು. ಮನಸ್ಸು ಹೇಳ್ತಾ ಇತ್ತು. ಇಲ್ಲಿ ಬುದ್ಧಿ ಏನು ಹೇಳ್ತಾ ಇತ್ತು ನೋಡ್ರಿ. 3 ನಂಬರ್, ದಿಸ್ ಇಸ್ ಆಲ್ಸೋ 3 ನಂಬರ್, ದಿಸ್ ಇಸ್ ಆಲ್ಸೋ 3 ನಂಬರ್. ಸೊ ಇಲ್ಲಿ ಯಾರು ನೋಡ್ತಿದ್ದೀರಿ, 3 ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ನಿಮ್ಮಿಬ್ಬರು ಜೀವನದೊಳಗೆ, ನಿಮ್ಮ ರಿಲೇಷನ್ಶಿಪ್ ಒಳಗೆ ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ ಅಲ್ಲಿ ನಿಮ್ಗೆ ನಂಬರ್ 3 ಈಸ್ ವೆರಿ ಇಂಪಾರ್ಟೆಂಟ್. ಸೊ ಗುರು ನಂಬರ್ ಅದ. ಒಂದು ಬ್ಲೆಸ್ಸಿಂಗ್ಸ್ ನನಗೇನಾದರೂ ಸಿಗ್ಬೋದಾ ಅಂತಲೇ ಅವರು ವಿಚಾರ ಮಾಡ್ತಿರ್ಬೇಕು. ಅಥವಾ ನಿಮ್ಮಿಬ್ಬರು ರಿಲೇಷನ್ಶಿಪ್ ಒಳಗೆ ಒಂದು ಗುರುವಿನ ಒಂದು ಆಶೀರ್ವಾದನೂ ಸಿಗ್ತಿರ್ಬೋದು ನೋಡ್ರಿ. ಯಾಕಂದ್ರೆ ಇಲ್ಲಿ ಬುದ್ಧಿಯಿಂದ ಹೇಳ್ತಿದ್ದಾರೆ, ನಾ ಇಲ್ಲ ಗೈಡೆನ್ಸ್ ತೊಗೋಬೇಕಂದ್ರೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಬುದ್ಧಿ ಹೇಳ್ತದ, ಯಾರು ಕೇಳು, ಒಳ್ಳೆ ನಿನಗೆ ಇದಕ್ಕೆ ಬಗ್ಗೆ ನೀನು ತೊಗೊತಿರೋ ಸ್ಟೆಪ್ಸ್ ಯಾರು ಕೇಳೋಣ ಅಂತ ಬುದ್ಧಿ ಹೇಳ್ತಾ ಇರ್ತವೆ ನಿಮ್ಮ ಬಗ್ಗೆ. ಇಲ್ಲೇ ಮನಸ್ಸು ಹೇಳ್ತೈತಿ, ಇಲ್ಲ ಏನಾರ ಇಲ್ಲಿ ಒಪ್ಕೊಂಬಿಡು ಅಂತ ಹೇಳ್ತೈತಿ. ಬುದ್ಧಿ ಹೇಳ್ತೈತಿ, ಇಲ್ಲ ಇನ್ನೊಂದ್ಸಲ ವಿಚಾರ ಮಾಡ, ಇನ್ನೊಂದ್ಸಲ 4 ಮಂದಿ ಕೇಳು. 4 ಮಂದಿ ಇನ್ ದ ಸೆನ್ಸ್ ಯಾರು ಗೊತ್ತಿರೋರು ಕೇಳು. ನಮ್ದು ಏನು ರಿಲೇಷನ್ಶಿಪ್ ಒಳಗೆ ನೀವೇನು ಸರಿ ಮಾಡ್ಕೋಬೇಕು, ನಾ ಮಾಡ್ತಿರೋದು ಸರಿನಾ, ಅಂದ್ರೆ ನಿಮ್ಮ ಜೊತೆಗೆ ಅವ್ರು ಬರ್ತಿರೋದು ಸರಿನಾ, ನಿಮ್ಮ ಜೊತೆಗೆ ಅವ್ರು ರಿಲೇಷನ್ಶಿಪ್ ಇಟ್ಕೊಂಡಿರೋದು ಸರಿನಾ, ಬುದ್ಧಿ ಹೇಳ್ತಾ ಐತೆ. ನೋಡ್ರಿ, ಮನಸ್ಸು ಬುದ್ಧಿ ಹೇಳಿದೆ, ಒಂದು ಹ್ಞೂ ಅಂದ್ರೆ ಒಂದು ಬೇಡ ಅಂತೈತಿ. ಹಂಗೆ
ಒಂದಕ್ಕೊಂದು ಸೊ ಬುದ್ಧಿ ಮತ್ತು ಮನಸ್ಸು, ನಿಮ್ಮ ವ್ಯಕ್ತಿಯ ಬುದ್ಧಿ ಮನಸ್ಸು ಏನು ವಿಚಾರ ಮಾಡ್ತದವು, ನಿಮ್ಮ ಬಗ್ಗೆ ಏನೇನು ವಿಚಾರ ಮಾಡ್ತದವು, ಅವರ ಬುದ್ಧಿ ಮತ್ತು ಮನಸ್ಸು ಏನು ಯೋಚನೆ ಮಾಡ್ತದ ನಿಮ್ಮ ಬಗ್ಗೆ. ಬುದ್ಧಿ ಹೇಳ್ತೈತಿ, ಮನಸ್ಸು ಹೇಳ್ತೈತಿ ಅವ್ರ ಮನಸ್ಸಿಂದ ಅನ್ಕೊಂತಿದಾರ ನೀವು ಭಾಳ ಒಂಥರ ಶಾಯಿ ಪರ್ಸನ್. ಶಾಯಿ ಅಂದರೆ ನಾಚಿಕೆ ಸಂಕೋಚ ಸ್ವಭಾವದವರು. ಎಲ್ಲನೂ ನೀವು ಮನಸ್ಸು ಬಿಟ್ಟು ಏನೂ ಹೇಳ್ಕೊಳಂಗಿಲ್ಲ. ಸೊ ಹಾಗಾಗಿ ನಾನು ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅಂತ ಅನ್ನಿಸುತ್ತೆ. ಇಲ್ಲಿ ಬುದ್ಧಿ ಹೇಳ್ತೈತಿ ಓಕೆ, ನೀವಂತರ ಅವ್ರಿಗೆ ಏಂಜಲ್ ಟೈಪ್, ಕರೆಕ್ಟ್. ನೀವು ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿ ಅವ್ರ ಜೀವನಕ್ಕೆ ಬಂದಿರೋದು, ಓಕೆ ಡನ್. ಬಟ್ ಆದ್ರೂ ಒಂದು ವಿಚಾರ ಮಾಡಿ ಹೆಜ್ಜೆ ಇಡುವಂಥ ಬುದ್ಧಿ ಹೇಳ್ತಾ ಇದೆ ಅವರಿಗೆ. ಸೊ ಮನಸ್ಸಿಂದ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಬುದ್ಧಿಯಿಂದ ಏನು ಮಾಡ್ತಾರೆ. ನಿಮ್ಮಿಬ್ಬರು ನಡುವೆ ಕೆಲವು ಮನಸ್ತಾಪಗಳಾಗ್ಯಾವ ಅನಿಸುತ್ತೆ. ಆಲ್ರೆಡಿ ಇಲ್ಲಿ ಮೋಸ್ಟ್ ಆಫ್ ದ ಯಾರು ಇದಿರಲ್ಲ, ನೀವು ಸ್ವಲ್ಪ ದೂರ ಆಗಿರಿ ಅನಿಸುತ್ತೆ. ಯಾರ ಬಗ್ಗೆ ನೋಡ್ತಿದ್ದಿರಲ್ಲ, ನೀವು ಅವ್ರನ್ನ ಬಿಟ್ಟು ಹೋಗಿರಿ ಅನಿಸುತ್ತೆ. ಅಥವಾ ಬಿಟ್ಟು ಹೋಗಬೇಕು ಅಂತ ನಿಮ್ಗೇನೋ ಅವರಿಗೆ ಅನಿಸಿರ್ಬೇಕು. ನಿಮ್ಮ ವ್ಯಕ್ತಿಗೆ ನೀವೆಲ್ಲಿ ಬಿಟ್ಟು ಹೋಗ್ತೀರಿ, ಮನಸ್ಸು ಹೇಳ್ತೈತಿ ಬಿಟ್ಟು ಹೋಗ್ಬೇಡ, ಅವ್ರಿಗೆ ಬಿಟ್ಟು ಕೊಡಬೇಡ. ನಿಮ್ಮನ್ನು ಬಿಟ್ಟು ಕೊಡೋಕೆ ಅವ್ರಿಗೆ ಮನಸ್ಸು ಹೇಳ್ತೈತಿ ನನಗಿಲ್ಲ ಆಗಲ್ಲ. ಎಷ್ಟೇ ಏನಾರು ಇರಲಿ, ನಮ್ದು ನಾವು ಖುಷಿಯಾಗಿಲ್ಲ ನಮ್ಮ ರಿಲೇಷನ್ಶಿಪ್ ಒಳಗೆ, ಬಟ್ ಆದ್ರೂ ನಾನು ಈ ವ್ಯಕ್ತಿನ ಬಿಟ್ಟು ಕೊಡಬಾರ್ದಂತ ಮನಸ್ಸು ಹೇಳ್ತೈತಿ. ನಿಮ್ಮನ್ನ ಬಿಟ್ಟು ದೂರ ಇದ್ರೆ, ನೋ ಕಾಂಟ್ಯಾಕ್ಟ್ ಇದ್ರೆ, ಸಪ್ರೇಷನ್ ಒಳಗೆ ಏನಾರು ಇದ್ರಿ ಅಂದ್ರೆ, ದೂರ ಇದ್ರಿ ಅಂದ್ರೆ ಮಾತಾಡ್ಲಾರ್ದಂಗೆ ಇದ್ರಿ ಅಂದ್ರೆ, ಸಿಟ್ಟು ಮಾಡ್ಕೊಂಡಿದ್ರಿ, ಬೇಜಾರು ಮಾಡ್ಕೊಂಡಿದ್ರಿ ಅಂದ್ರೆ, ನಿಮ್ಮ ವ್ಯಕ್ತಿಗೆ ಅನಿಸತಿ ನಿಮ್ಮ ಬಗ್ಗೆ ನನಗೆ ಅಂದರೆ ಈ ನನ್ನ ವ್ಯಕ್ತಿ ಬಿಟ್ಟು ನನಗೆ ಹೋಗೋಕ್ಕಾಗಲ್ಲ. ಅವ್ರಿಗೆ ಏನೋ ಒಂಥರ ಭಯ. ಸೊ ಬುದ್ಧಿ ಹೇಳ್ತತಿಲ್ಲ, ಫಸ್ಟ್ ಏನೇನೇನು ಅದೆಲ್ಲ ಕ್ಲಿಯರ್ ಮಾಡ್ಕೊ. ಎಷ್ಟು ಚೆನ್ನಾಗದ ನೋಡ್ರಿ ನಾಡು. ಬುದ್ಧಿ ಅಂತಂದ್ರೆ ಸೋಡ್ ಎನರ್ಜಿ ಬಂತು, ಇಲ್ಲಿ ಮನಸ್ಸು ಅಂದರೆ ಕಪ್ಸ್ ಎನರ್ಜಿ ಬಂತು. ಹೌದಾ? ಅದು ಏನೇನೈತಿಲ್ಲ ಫಸ್ಟ್ ಕ್ಲಿಯರ್ ಮಾಡ್ಕೊ. ಅದನ್ನ ಬುದ್ಧಿ ಹೇಳ್ತಾ ಐತಿ ನಿಮ್ಮಿಬ್ಬರ ನಡುವೆ ಏನು ಕಿಚಿಪಿಚಿಗಳದಾವೆ, ಏನು ಮನಸ್ತಾಪಗಳದಾವು, ಏನು ಕನ್ಫೆಷನ್ಸ್ ಮಾಡ್ಕೋಬೇಕಾಗಿತ್ತು. ನನ್ನ ತಪ್ಪಾಯ್ತು, ನನ್ನ ಸರಿ ಆಯ್ತು, ಯಾರು ತಪ್ಪು ಯಾರು ಸರಿ, ಒಂದು ಕ್ಲೀನ್ ಹ್ಯಾಂಡೆಡ್ ಆಗಿ ಮತ್ತು ಅದು ಫ್ರೆಶ್ ಸ್ಟಾರ್ಟ್ ಮಾಡಿರಿ ನೀವು. ಯಾಕಂದರೆ ಪ್ರತಿ ಸಲನೂ ಹಿಂಗೆ ಚೀಟಿಂಗ್ ಎನರ್ಜಿ, ಪ್ರತಿ ಸಲನೂ ಏನೋ ಒಂದು ಸುಳ್ಳು ಹೇಳಿದೆ, ಪ್ರತಿ ಸಲ ಏನೋ ಒಂದು ಎಕ್ಸ್ಕ್ಯೂಸ್ ಹೇಳಿದೆ. ಬುದ್ಧಿ ಹೇಳ್ತತಿ ಹಿಂದೊಂದು ಮುಂದೆ ಏನೋ ಮಾಡಿ ಟೂ ಫೇಸ್ಡ್ ಪರ್ಸನ್ ಇರ್ಬೇಕು ನೋಡಿ ನಿಂದು, ಸ್ವಲ್ಪ ಇನ್ನೊಂದು ಸಲ ಅದನ್ನ ಕ್ಲಾರಿಫೈ ಮಾಡ್ಕೊತ ಬುದ್ಧಿ ಹೇಳ್ತೈತಿ ನಿಮ್ಮ ಬಗ್ಗೆ. ನೀನು ಹೋಗಿ ಮನಸ್ಸು ಮಾತು ಕೇಳ್ಕೊಂಡು ನೀವು ಮುಂದೆ ಹೋದಿ ಅಂದ್ರೆ ಬುದ್ಧಿ ಹೇಳ್ತೈತಿ ಅಲ್ಲಿ ನಿನ್ಗೆ ಏನಂತೀರಿ, ಅಲ್ಲಿ ಏನಾದರೂ ಏನಂತೀರಿ ಕ್ಯಾಲ್ಕುಲೇಟೆಡ್ ಆಗಿತ್ತಂದ್ರೆ ನಿನ್ನ ರಿಲೇಷನ್ಶಿಪ್, ನಿಮ್ಮ ಪರ್ಸನ್ ನಿಮಗೆ ಅವರು ನಿನ್ನಷ್ಟು ಎಮೋಷನಲ್ ಇರಬೇಕಲ್ಲ. ಸೊ ವಿಚಾರ ಮಾಡೋಂಥ ಬುದ್ಧಿ ಹೇಳ್ತಾ ಇದ್ದಿಲ್ಲ. ಸೊ ಮತ್ತು ಇನ್ನೊಂದು ಸ್ವಲ್ಪ ಏನು ಹೇಳ್ತದೆ ನೋಡೋಣ. ಮನಸ್ಸು ಏನು ಹೇಳ್ತೈತಿ, ಬುದ್ಧಿ ಏನು ಹೇಳ್ತಾ ಐತಿ, ನಿಮ್ಮ ಬಗ್ಗೆ ಏನೇನು ವಿಚಾರ ಮಾಡ್ತಿದ್ದಾರೆ ಅವರು. ಇದು ನನ್ನನ್ನು ಬಿಟ್ಟು ಹೋಗಬೇಡ ಅಂತೈತಿ, ಅದನ್ನು ಫಸ್ಟ್ ಅಲ್ಲಿಂದ ಕನ್ಫೆಷನ್ ಮಾಡಿಸ್ಕೊ, ಆಮೇಲೆ ನೀವು ಅನ್ನ ಅಂತ ಹೇಳ್ತೈತೆ. ನೀವೇ ಬಿಟ್ಟು ಹೋಗಿದ್ರಿ ಏನಂದ್ರೆ ನಿಮ್ಮನ್ನು ಬಿಟ್ಟು ನನಗೆ ಹೋಗೋಕೆ ಇಷ್ಟ ಇಲ್ಲ, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಮನಸ್ಸು ಹೇಳ್ತೈತೆ. ಬುದ್ಧಿ ಏನು ಹೇಳಾಕತೈತಿ, ಇಲ್ಲ ಫಸ್ಟ್ ನೀನು ಬಿಟ್ಟು ಹೋಗಬೇಡ ಅಂತಂದ್ರೆ ನೀವು ವಾಪಸ್ ಅವ್ರ ಜೀವನಕ್ಕೆ ಕರ್ಕೋಬೇಕಂದ್ರೆ ಅವ್ರ ಕಡೆಯಿಂದ ಏನೇ ಅದನ್ನು ಏನು ತಪ್ಪಾಯ್ತು ಸರಿ ಆಗಿತ್ತು ಅದನ್ನು ಫಸ್ಟ್ ಸಾರಿ ಕೇಳಿಸ್ಕೊ, ಒಬ್ರಿಗೊಬ್ರು ಅದನ್ನು ಸರಿ ಮಾಡ್ಕೊ. ಮನಸ್ಸು ಹೇಳ್ತೈತಿ ಯು ಆರ್ ವೆರಿ ಕೇರಿಂಗ್ ಪರ್ಸನ್. ಮೋಸ್ಟ್ಲಿ ನೀವು ಮನಸ್ಸು ಹೇಳ್ತೈತಿ ನೀವು ಭಾಳ ಚಂದದಿರ ಅನಿಸ್ತೈತಿ, ಎಲ್ಲರನ್ನೂ ಕೇರ್ ಮಾಡ್ತೀರಿ, ನಿಮ್ಮನ್ನು ಸೆಲ್ಫ್ ಕೇರ್ ಮಾಡ್ಕೊತೀರಿ, ಇನ್ನೊಬ್ರನ್ನೂ ಕೇರ್ ಮಾಡ್ತೀರಿ ಅನಿಸ್ತದೆ ನೀವು.
ಸ್ವಲ್ಪ ಮಟೀರಿಯಲಿಸ್ಟಿಕ್ಕಿಗೆ ನೀವು ಒಂಥರ ವೆಲ್ದಿ ಪರ್ಸನ್ ಅಂದರೆ ನೀವು ಚೆನ್ನಾಗಿ ರೆಡಿ ಆಗೋದು, ನಿಮ್ಮನ್ನು ನೀವು ಪ್ರೆಸೆಂಟೇಬಲ್ ಚೆನ್ನಾಗಿ ಹಿಂಗೆ ಕೊಡ್ತಿರಲ್ಲ ಆ ರೀತಿ ಆಗಂಥ ವ್ಯಕ್ತಿ ಮನಸ್ಸು, ಅದು ತಪ್ಪೇನಿಲ್ಲ. ನೀವು ಅಂದ್ರೆ ನಿಮ್ಮನ್ನು ನೀವು ಹೆಂಗೆ ಪ್ರೆಸೆಂಟ್ ಮಾಡ್ಕೊತೀರಿ, ನಿಮ್ಮನ್ನು ನೀವು ಹೆಂಗೆ ವ್ಯಕ್ತಪಡಿಸ್ಕೊತೀರಿ ಅದು ಭಾಳ ಚೆನ್ನಾಗಿ ಅವ್ರ ಮನಸ್ಸು ಹೇಳ್ತದೆ. ಅವ್ರು ಎಷ್ಟು ಚಲೋ ಅದಾರ, ಚಂದ ಅದಾರ ಅಂತ ಮನಸ್ಸು ಹೇಳ್ತೈತಿ. ನಿಮ್ಮ ಬಗ್ಗೆ ಹಂಗೆ ಮನಸ್ಸು ಹೇಳ್ತೈತೆ ಅವರಿಗೆ. ಸ್ವಲ್ಪ ಅಂದರೆ ಹಿಂಗೇನೈತಿರಿ ಮಟೀರಿಯಲಿಸ್ಟಿಕ್ ಅಂದ್ರೆ ಗೊತ್ತಾಗ್ತಾವಲ್ಲ. ಈಗ ನನಗೆ ಇಂಥದ ಫೋನ್ ಬೇಕು, ನನಗೆ ಇಂಥದ ಡ್ರೆಸ್ ಹಾಕೋಬೇಕು, ನಾ ಹಿಂಗೆ ಡ್ರೆಸ್ಅಪ್ ಮಾಡ್ಕೋಬೇಕು, ನಾ ಹಿಂಗೆ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಇದು ಬ್ರ್ಯಾಂಡಿಂದ ಹಾಕೋಬೇಕು, ಹಂಗೂ ಇರ್ಬೋದು. ಇಲ್ಲ ಇದ್ದಿದ್ರಾಗ ನಾ ಹೆಂಗೆಲ್ಲ ಚಂದ ನಾನು ಚೆನ್ನಾಗಿ ನನ್ನ ನೋಡ್ಕೋಬೋದು. ಸೊ ಇದು ಲುಕ್ಸ್ ಬಗ್ಗೆ ಆತ. ಸೊ ನಿಮ್ಮನ್ನು ನೀವೇನು ನೋಡ್ಕೊಳೋದು ಅಂತಂದ್ರೆ ನಿಮಗೆ ಗೊತ್ತು ನಿಮಗೆ ಏನು ಬೇಕು ಜೀವನದಾಗ ಅನ್ನೋದು. ನಿಮಗಿಲ್ಲ ಅಂದ್ರೆ ಇಲ್ಲ, ನನಗೆ ಹಿಂಗಿರಂಗಿಲ್ಲ, ನಾ ಇದನ್ನ ತಿನ್ಬೇಕಂದ್ರೆ ಇದನ್ನ ತಿನ್ನೋದು, ನಾ ಹಿಂಗೆ ಯೋಚನೆ ಮಾಡ್ತೇನೆ, ನಾ ಹಿಂಗೆ ಯೋಚನೆ ಮಾಡ್ತೇನೆ. ಹಂಗೆ ನಿಮ್ಮನ್ನು ನೀವು ಒಂದು ಕೇರ್ ಮಾಡ್ಕೊಳೋಂಥ ವ್ಯಕ್ತಿ. ಹಂಗಂದು ನೀವು ಕೆಟ್ಟರಲ್ಲ, ನೀವು ಇನ್ನೊಬ್ಬರನ್ನೂ ಹಂಗೆ ಕೇರ್ ಮಾಡೋಂಥ ವ್ಯಕ್ತಿ. ಸೊ ಬುದ್ಧಿ ಏನು ಯೋಚನೆ ಮಾಡ್ತದೆ ಸಿ ಬುದ್ಧಿ ಹೇಳ್ತೈತಿ ಇಲ್ಲ ಅವ್ರು ಫ್ರೆಂಡ್ಲಿ ಅದಾರ, ಎಲ್ಲ ಅದಾರ, ಬಟ್ ನಿಮ್ಮಿಬ್ಬರ ನಡುವೆ ಏನಾಗೈತಲ್ಲ ಅದನ್ನು ಸರಿ ಮಾಡ್ಕೊ ಫಸ್ಟ್. ನಿಮ್ಮ ವ್ಯಕ್ತಿತ್ವಗಳು ಬೇರೆ ಬೇರೆ ಅದಾವೆ, ಡಿಫ್ರೆಂಟ್ ಅದಾವೆ. ಅವ್ರ ಥಿಂಕಿಂಗ್ ಸ್ಟೈಲ ಬೇರೆ ಐತಿ, ನಿನ್ನ ಥಿಂಕಿಂಗ್ ಸ್ಟೈಲ ಬೇರೆ ಐತಿ. ಸೊ ಮೋಸ್ಟ್ಲಿ ನೀವು ಸ್ವಲ್ಪ ಮಟೀರಿಯಲಿಸ್ಟಿಕ್ಕಿಗೆ ಭಾಳ ಒತ್ತು ಕೊಡ್ತೀರ ಅನಿಸ್ತತಿ. ಅಂದ್ರೆ ನನಗೆ ಮನೆ ಹಿಂಗೆ ಚಂದ ಇರಬೇಕು, ನನಗೆ ಕಾರ್ ಹಂಗಿರ್ಬೇಕು, ಅಥವಾ ಮನೆ ನನ್ನ ಭಾಳ ಹಿಂಗೆ ಚಂದ ಇರಬೇಕು. ಇರ್ತಾರೆ ಒಬ್ಬೊಬ್ರು ಹಾಗೇನಿಲ್ಲ, ಸ್ವಲ್ಪ ಸ್ಟೇಟಸ್ಸಿಗೆ ಬೆಲೆ ಕೊಡಿರ್ತಾರೆ, ಹಂಗಿರ್ಬೇಕು. ನೀವು ಮನಸ್ಸು ಹೇಳ್ತೀನಿ ನೀವು ಹಂಗದಿರ ಅನಿಸ್ತೈತಿ. ನಿಮ್ಮ ವ್ಯಕ್ತಿ ಸ್ವಲ್ಪ ಇದ್ದಿದ್ರಾಗನ ಓಕೆ ನಾರ್ಮಲ್ ಇರ್ಬೋದು. ಅಂದರೆ ಅವರು ಅದಕ್ಕೆಲ್ಲ ಅಷ್ಟು ಬೆಲೆ ಕೊಡೋದಂದ್ರೆ ಭಾಳ ಅಂದರೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾರೆ, ಮಟೀರಿಯಲಿಸ್ಟಿಕ್ಕಿಗೆ ಕಮ್ಮಿ ಕೊಡ್ತಿರ್ಬೇಕು. ಸೊ ನಿಮ್ಮ ಎರಡೂ ವ್ಯಕ್ತಿತ್ವಗಳು ಬೇರೆ ಬೇರೆ ಅದೇ. ಇಬ್ಬರು ಒಬ್ರಿಗೊಬ್ರು ಇಷ್ಟಪಡ್ತೀರಿ, ಒಬ್ರಿಗೊಬ್ರು ಎಲ್ಲ ಮಾಡ್ತೀರಿ. ಬಟ್ ಇನ್ನೊಂದು ಸಲ ವಿಚಾರ ಮಾಡು, ಬುದ್ಧಿ ಹೇಳ್ತಾಯಿತ್ತು ನಿಮ್ಮ ಬಗ್ಗೆ. ಇನ್ನೂ ಒಂದು ಸಲ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ವಿಚಾರ ಮಾಡಿ. ನೀವು ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ವಿಚಾರ ಮಾಡಲಿ. ಅಂದರೆ ಇದು ಕರೆಕ್ಟ್ ಹೊಂತತ, ನಾವಿಬ್ಬರದು ನಮ್ಮದು ರಿಲೇಷನ್ಶಿಪ್ ಇದು ಕರೆಕ್ಟಾಗಿ ಹೊಂತತ, ಎಷ್ಟು ದೂರ ಹೋಗ್ಬೋದು ಇದು. ಫ್ರೆಂಡ್ಲಿನೆಸ್ ಐತಿ, ಅದನ್ನು ಇನ್ನೊಂದು ಹೆಜ್ಜೆ ತೊಗೋಬೇಕು, ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೋಬೇಕಲ್ಲ. ಅದನ್ನ ಒಂದು ಪಾರ್ಟ್ನರ್ಸ್ ಫ್ರೆಂಡ್ಶಿಪ್ಪಿಂದ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ ಒಂದು ಪಾರ್ಟ್ನರ್ಶಿಪ್ಪಿಗೆ ಅಂತ ಬರಬೇಕು. ಹಾಗಾಗಿ ಒಂದು ವಿಚಾರ ಮಾಡು. ಚೆನ್ನಾಗಿ ಮಾತಾಡ್ತದಲ್ಲ ಎರಡು. ಸೊ ಮನಸ್ಸೇನು ಹೇಳ್ತೈತೆ, ಬುದ್ಧಿ ಏನು ಹೇಳ್ತೈತೆ. ಮನಸ್ಸು ಹೇಳ್ತೈತಿ ಕೆಲವೊಂದು ಸಲ ಇದು ನನಗೆ ಹೆಲ್ಪ್ಲೆಸ್ ಅನ್ಸಾಕತ್ತೇನೆ ಈ ರಿಲೇಷನ್ಶಿಪ್ ಒಳಗೆ. ಐ ಆಮ್ ಫೀಲಿಂಗ್ ಹೆಲ್ಪ್ಲೆಸ್, ನನಗೇನು ದಾರಿ ಕಾಣ್ತಾ ಇಲ್ಲ, ನಾ ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ, ಈ ವ್ಯಕ್ತಿನೂ ನನಗೆ ಬಿಟ್ಟು ಕೊಡೋಕ್ಕಾಗ್ತಾ ಇಲ್ಲ. ನನ್ನ ಬೌಂಡ್ರೀಸ್ ಅದಾವೆ, ನನ್ನ ಎಥಿಕ್ಸ್ ಅದಾವೆ, ನನ್ನ ಜೀವನದಾಗ ನನ್ನ ಒಂದು ಆದರ್ಶಗಳಂತದಾವು, ನನ್ನ ರೂಲ್ಸ್ ಅಂತದಾವು. ಅವನ್ನ ಬಿಟ್ಕೊಟ್ಟು ನಾನು ಹೊರಗೆ ಬರೋಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ನನ್ನ ಜೀವನ ಒಂದು ರಿಸ್ಟ್ರಿಕ್ಟೆಡ್ ಇದ್ದಂಗೆ ಐತಿ. ನನಗಿಲ್ಲೊಂಥರ ಸಿಕ್ಕ ಹಾಕೊಂಡಂಗೆ ಆಗ್ಬಿಟ್ಟೆ. ನನ್ನ ಮನಸ್ಸಿಂದ ಹೇಳ್ತಾ ಐತಿ ನನಗೇನೋ. ನಾನು ಅಂದರೆ ಹಿಂಗೆ ಒಬ್ರಿಗೆ ಮನಸ್ಸು ಕೊಟ್ಬಿಟ್ಟೇವಿ, ಅಥವಾ ಒಬ್ರಿಗೊಬ್ರು ನಾವು ಇಷ್ಟಪಟ್ಬಿಟ್ಟೇವಂದ್ರೆ ಅದರೊಳಗೆ ನಾವು ಒಂಥರ ಸಿಕ್ಕಾಕೊಂಡು ಒದ್ದಾಡ್ದಂಗೆ ಅನಿಸ್ತೈತಲ್ಲ, ಆ ರೀತಿ ಅನಿಸ್ತೈತಿ ಮನಸ್ಸಿಗೆ. ಕೆಲವೊಂದು ಅನಿಸ್ತೈತಿ ನೀವೂ ಯಾವುದೋ ಒಂದು ಪರಿಸ್ಥಿತಿ ಒಳಗೆ ಸಿಕ್ಕಾಕೊಂಡು ಒದ್ದಾಡ್ತದ್ರಿ. ಅಂದರೆ ನೀವು ಎಲ್ಲೋ ಒಂದು ಟ್ರ್ಯಾಪ್ ಅದಿರಿ, ನಿಮ್ಮದೇ ಆದಂಥ ಕೆಲವೊಂದು ಬೌಂಡ್ರೀಸ್ ಹಾಕ್ಕೊಂಡು ನೀವು ಅದರೊಳಗೆ ಹಾಕ್ಕೊಂಬಿಟ್ರಿ. ಸ್ವಲ್ಪ ಓಪನ್ ಅಪ್ ಆಗಿ ನೀವು ಮಾತಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ದು ಏನೈತೆ ಹೇಳಬೇಕು. ನಿಮ್ಮದು ಬೌಂಡ್ರೀಸ್ ಏನದಾವಲ್ಲ ಸ್ವಲ್ಪ ಲೂಸ್ ಮಾಡ್ಕೋಬೇಕು.
ಅಂತಲೂ ಕೆಲವೊಬ್ಬರಿಗೆ ಮನಸ್ಸು ಹೇಳ್ತೈತಿ. ಸೊ ಅಂದ್ರೆ ನನಗೂ ನಾ ಟ್ರ್ಯಾಪ್ ಆಗೀನಿ, ನಿನಗೂ ನೀ ಟ್ರ್ಯಾಪ್ ಹಾಕ್ಕೊಂಡಿನಿ, ನಾವಿಬ್ಬರು ಒಬ್ರಿಗೊಬ್ರನ್ನ ಅಂದ್ರೆ ಹಿಂಗೆ ಸಿಕ್ಕಾಕೊಂಡ್ಬಿಟ್ಟೇವೆ. ಅದು ಮನಸ್ಸು ಬಿಟ್ಟು ನಾವು ಮಾತಾಡ್ಕೊಂಡಿಲ್ಲ, ನಮ್ದು ಏನದ ನಾವು ಕ್ಲಾರಿಟಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಿದೆ ಅಂತ ಮನಸ್ಸು ಹೇಳ್ತೈತಿ. ಸೊ ಬುದ್ಧಿ ಹೇಳ್ತಾಯ್ತಿಲ್ಲ, ಇಲ್ಲ ಅವರು ಭಾಳ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ನೀವು ಯಾಕೆ ಅಷ್ಟೊಂದು ಮ್ಯಾನಿಪ್ಯುಲೇಟ್ ಮಾಡೋಕು. ಇಲ್ಲ ಅವ್ರ ಚೀಟಿಂಗ್ ಎನರ್ಜಿ ಒಳ ಅಂದ್ರೆ ನಿಮ್ಮನ್ನು ಬಿಟ್ಟು ಹೋಗೋದ ಕಾಣ್ತದೆ ಒಂದೊಂದು ಸಲ. ಅವ್ರು ನಿಮ್ಮನ್ನ ನಿನ್ನ ಜೊತೆಗೆ ನಿಂದಿರ್ತಾರ ಇಲ್ಲ ಅವರು, ನೀ ಯಾಕೆ ಇಷ್ಟೊಂದು ನೀ ಅವರಿಗೆ ಯೋಚನೆ ಮಾಡ್ತದೆ ಅಂತ ಬುದ್ಧಿ ಹೇಳ್ತಾ ಇದ್ದೆ. ಯಾಕಂದರೆ ಈ ರಿಲೇಷನ್ಶಿಪ್ ನಿನಗೆ ಡಿಸಪಾಯಿಂಟ್ಮೆಂಟೇ ಸಿಕ್ಕೈತಿ. ಸೊ ಓವರಾಲ್ ಆಗಿ ಇದರದ್ದು ಔಟ್ಕಮ್ ಏನು ಬರ್ತದೆ ನೋಡ್ಬಿಡೋಣ. ಸೊ ಮನಸ್ಸು ಒಂದು ಹೇಳ್ತಾ ಐತಿ, ಬುದ್ಧಿ ಒಂದು ಹೇಳ್ತಾ ಐತಿ, ಹೌದಾ? ಎರಡು ನೋಡ್ರಿ, ಒಂದು ಹಿಂಗೆ ಎಳಿತೈತಿ, ಒಂದು ಹಿಂಗೆ ಎಳಿತೈತಿ. ಸೊ ಓವರಾಲ್ ಆಗಿ ಲಾಸ್ಟಿಗೆ ಏನು ವಿಚಾರ ಮಾಡ್ತಾರೆ ನಿಮ್ಮ ಬಗ್ಗೆ, ಏನು ಫೀಲ್ ಬರ್ತೈತಿ, ಏನು ಓಕೆ ಹೀಲಿಂಗ್ ಎನರ್ಜಿ ಗುಡ್. ಇದನ್ನು ಹೆಂಗಾದ್ರೆ ನೋಡ್ರಿ ಬ್ರೇಕ್ ಥ್ರೂ ಬಂತು, ಹೌದಾ? ಸ್ವಲ್ಪ ನಾವು ಏನಂತೀರಿ ಈ ಹೆಂಗೈತೋ ಅದನ್ನು ವಿಚಾರ ಮಾಡ್ಕೋಬೇಕು. ಒಂದು ಆರ್ಡಿನರಿ ಒಂದು ನಾರ್ಮಲ್ ಲೈಫ್ ಬಗ್ಗೆ ನಾವು ಹೆಂಗೆ ಇರ್ತೀವಲ್ಲ, ಹಂಗೆ ಒಂದು ಡೌನ್ ಟು ಅರ್ತ್ ಪರ್ಸನ್ ಅಂತೀವಲ್ಲ, ಹಂಗೆ ನಾ ಇದ್ರ ಬಗ್ಗೆ ವಿಚಾರ ಮಾಡ್ಕೋಬೇಕು. ಈ ರಿಲೇಷನ್ಶಿಪ್ನ ಅಂದ್ರೆ ಓವರಾಲ್ ಆಗಿ ಹೌದ್ರಿ ಮನಸ್ಸು ಹಿಂಗೆ ಹೇಳ್ತಾ ಮತ್ತು ಏನು ಮಾಡ್ತಾರೋ ನೆಕ್ಸ್ಟ್ ಅಂತ ನೀವು ಕೇಳ್ಬೋದು. ಮನಸ್ಸು ಹಿಂಗೆ ಹೇಳ್ತಾ ಐತಿ, ಮತ್ತು ನಿಮಗೂ ಕನ್ಫ್ಯೂಸ್ ಆಗ್ತೈತಿ ನೋಡೋರಿಗೆ. ಮನಸ್ಸು ಹಿಂಗೆ ಹೇಳ್ತಾ ಐತಿ, ಇಲ್ಲಿ ಬುದ್ಧಿ ನೋಡಿದ್ರೆ ಹಿಂಗೆ ಹೇಳ್ತಾ ಐತಿ, ಅವ್ರವ್ರೊಳಗೆ ಹಂಗೆ ಹೇಳ್ತಾ ಐತಿ ನಿಮ್ಮ ಬಗ್ಗೆ ತಪ್ಪ ಅಭಿಪ್ರಾಯ ಇಲ್ಲವ್ರಿಗೆ. ನಿಮ್ಮನ್ನು ಬಿಟ್ಟು ಕೊಡೋಕ್ಕೂ ಆಗವಲ್ದು, ನಿಮ್ಮದು ಕೆಲವೊಂದು ಅವರಿಗೆ ಅದನ್ನು ಸರಿ ಮಾಡ್ಕೊಳಕ್ಕೂ ಆಗವಲ್ದು. ಹಾಗಾಗಿ ಸೊ ಇದ್ರ ನೋಡಿ ಔಟ್ಕಮ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂತು ಔಟ್ಕಮ್. ಲಾಸ್ಟಿಗೆ ಏನು ಬಂತಿದ್ರಿ ಎಲ್ಲ ಇಷ್ಟೆಲ್ಲ ವಿಚಾರ ಮಾಡಿ ಮನಸ್ಸು ಬುದ್ಧಿ ಎಲ್ಲ ಮೇಲೆ ತಮ್ಮಿಗೆ ತಾವಂದ್ರೆ ಲಾಸ್ಟಿಗೆ ಇಲ್ಲ ನಾವು ಇದನ್ನು ಹೀಲ್ ಮಾಡ್ಕೋಬೇಕು, ಇದನ್ನು ಸರಿ ಮಾಡ್ಕೋಬೇಕು. ನಮ್ಮ ಪ್ರೀತಿಗೆ ಮೋಸ ಆಗಬಾರ್ದು, ಅಥವಾ ನಾವಿಟ್ಟರೆ ವಿಶ್ವಾಸಕ್ಕೆ ಏನಂತೀರಿ ಒಂದು ಆ ಪ್ರೀತಿ ಅನ್ನೋ ಹೆಸರಿಗೆ ಅಥವಾ ಒಂದು ಕಾಳಜಿ ಅನ್ನೋ ಹೆಸರಿಗೆ ಈ ರಿಲೇಷನ್ಶಿಪ್ ಒಂದು ಪವಿತ್ರ ಇರ್ತದಲ್ಲ ಅದಕ್ಕೆ ಹೆಸರಿಗೆ ಅದಕ್ಕೊಂದು ಚ್ಯುತಿ ಬರಲಾರ್ದಂಗೆ ನಾನು ನೋಡ್ಕೋಬೇಕು. ಇಬ್ಬರನ್ನೇ ಹೀಲ್ ಆಗಬೇಕು. ಫಸ್ಟ್ ನಾನು ಹೀಲ್ ಆಗ್ತೀನಿ, ಹೌದಾ? ಹೀಲ್ ಆಗೋಣಂದ್ರೆ ನಮ್ದು ಏನು ನೋವುಗಳಾಗ್ಯಾವು, ನಮ್ದು ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ಯಾವು, ನಮ್ಮ ಮಾತುಕತೆಗಳಾಗ್ಯಾವು, ಅವನ್ನೆಲ್ಲ ಫಸ್ಟ್ ನಾವು ಅದರಿಂದ ಹೊರಗೆ ಬರಬೇಕು. ನಮ್ಗೆ ನೋವಾಗಿರ್ತೈತಲ್ಲ ಅದು ಒಂದು ನೋವಾಗಿರ್ತೈತಿ, ಸಿಟ್ಟು ಬಂದಿರ್ತೈತಿ, ಅಳು ಬಂದಿರ್ತೈತಿ, ಬೇಜಾರಾಗಿರ್ತೈತಿ. ಅದನ್ನ ಮನಸ್ಸಾಗಿ ಇಟ್ಕೊಂಡು ಕುಂತ್ರೆ ನೀವು ಹೀರಪ್ಪ ಆಗಲ್ಲ. ಒಂದು ಸಲ ಅದು ಓಕೆ ಆಗಿದ್ದಾತು ಹೋತು ಮುಗೀತು, ನಾ ಕ್ಷಮಿಸ್ತೇನೆ, ಅವ್ರನ್ನ ಕ್ಷಮಿಸ್ತೀನಿ, ನನ್ನನ್ನು ನಾ ಕ್ಷಮಿಸ್ಕೊತೀನಿ. ಒಬ್ಬರನ್ನ ಕ್ಷಮಿಸ್ಬೇಕು. ಎದಕ್ಕೆ ಕ್ಷಮಿಸ್ಬೇಕಂದ್ರೆ ಅವ್ರು ತಪ್ಪು ಮಾಡ್ಯಾರ ಸರಿ ಮಾಡ್ಯಾರ ಅಂತಲ್ಲ, ನಮ್ಮ ಮಾನಸಿಕ ನೆಮ್ಮದಿಗಾಗಿ ನಾವು ಇನ್ನೊಬ್ಬರನ್ನ ಕ್ಷಮಿಸ್ಬೇಕು. ಅವ್ರು ತಪ್ಪು ಮಾಡ್ಯಾರ ನಾವು ಕ್ಷಮಿಸ್ತೇನೆ, ಮುಗಿದು ನಿಮ್ದು ಅಲ್ಲಿ ಮುಗಿದು ನಿಮ್ಮ ಮನಸ್ಸು ಶಾಂತ ಆಗತ್ತೆ. ಅವ್ರು ನೀವು ಕ್ಷಮಿಸ್ಲಿಲ್ಲ ಅವ್ರನ್ನ ಅಂದ್ರೆ ಇವ್ರು ಹಂಗೆ ಮಾಡಿದ್ರು, ನಿಂಗೆ ನೋವು ಮಾಡಿದ್ರು ಅವ್ರು ಮಾಡಿದ್ರೆ ಹೋಗೇ ಬಿಟ್ಟಿರ್ತಾರಲ್ಲ. ಬಟ್ ನೀವು ಅವ್ರನ್ನ ಅದು ಆ ಟಾಪಿಕ್ ಇನ್ನೂ ನಿಮ್ಮ ಮನಸ್ಸೊಳಗೆ ನೀವು ಇಲ್ಲೇ ಕುಂತಿರ್ತದೆ. ಸೊ ಹಂಗೆ ಹೀಲಿಂಗ್ ಎನರ್ಜಿ ನೋಡ್ರಿ, ಇದು ಹೀಲ್ ಆಗಬೇಕು ರಿಲೇಷನ್ಶಿಪ್ ಅಂತಲೇ ಅವ್ರು ವರ್ಕ್ ಮಾಡ್ಕೊತಾರೆ. ನಿಮ್ಮಿಬ್ಬರು ಹೀಲಿಂಗ್ ಎನರ್ಜಿ ವೆರಿ ಗುಡ್ ಎನರ್ಜಿ ಅಂದ್ರೆ ಇದನ್ನು ಸರಿನೇ ಮಾಡ್ಕೋಬೇಕಂತನ ಅವ್ರದ್ದು ಲಾಸ್ಟಿಗೆ ಒಂದು ಒಪಿನಿಯನ್ ಅಂದ್ಕೊಂಡ್ಬಿಡ್ರಿ. ನಿಮ್ಮದು ಲಾಸ್ಟಿಗೆ ಏನು ಹೇಳ್ತತಿ ಮನಸ್ಸು ಬುದ್ಧಿ ಎರಡು ಸೇರಿ ಎಮೋಷನಲಿನೇ ಅಲ್ಲಿ ಗೆಲ್ಲದ, ಎಮೋಷನ್ಸ್ ಗೆದ್ದಲ್ಲ, ಹೀಲಿಂಗೇ ಮಾಡ್ಕೊ ನೀನು. ನೋಡಿರಿ ಮತ್ತು ಇಲ್ಲಿ ವಾಟರ್ ಎನರ್ಜಿ, ಇಲ್ಲಿ ವಾಟರ್ ಎನರ್ಜಿ, ಕಪ್ಸ್ ಇಲ್ಲಿ ಕಪ್ಸ್. ಅರೆ ವಾ 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 ನೋಡ್ರಲ್ಲ, ನೀವು ಯಾರ ಬಗ್ಗೆ ನೋಡ್ತಿದ್ದೀರಲ್ಲ ಅವರು ಮೋಸ್ಟ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋರೆ. ಅದ್ರ ಹೊಸ ರಿಲೇಷನ್ಶಿಪ್ ಅಲ್ಲ ಇದು, ಹಳೆಯ ರಿಲೇಷನ್ಶಿಪ್. ಯಾರ ಬಗ್ಗೆ ನೋಡ್ತಿದ್ದಿಲ್ಲ ನೀವು, ಹಳೆಯ ಭಾಳ ದಿನದಿಂದ ಇರೋಂಥ ರಿಲೇಷನ್ಶಿಪ್ ಬಗ್ಗೆ ನೋಡ್ತಿದ್ದೀರಿ. ಬಂದಿದ್ದ ಅಪಾರ್ಚುನಿಟೀಸ್ ಏನಾರ ಬಂದರೆ ನಾನು ಈ ಸಲ ಮಿಸ್ ಮಾಡಿದ್ದೆ ಇಷ್ಟು ದಿನ, ಈ ಸಲ ಮಿಸ್ ಮಾಡಬಾರ್ದು. ಮಿಸ್ ಆಗ್ಯಾವಿಲ್ಲೇ, ರಿಗ್ರೆಷನ್ ಐತಿಲ್ಲೇ, ಇದರಿಂದ ಹೀಲ್ ಆಗಬೇಕಂತ ಬಂದಿರೋದು ಈಗ ಕಾರ್ಡಿರಲಿ. ಸೊ ಲಾಸ್ಟಿಗಿದೆ ಇಲ್ಲಿ ಏನು ನಿಮ್ಮ ಮನಸ್ಸು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು
ಮನಸ್ಸು ಮತ್ತು ಬುದ್ಧಿಯಿಂದ ಇಲ್ಲ ಹೀಲ್ ಮಾಡಿಕೊಂಡು ಇದನ್ನು ಸರಿ ಮಾಡಿಕೊಂಡು ಕನ್ಫ್ಯೂಷನ್ಸಿಂದ ಹೊರಗೆ ಬರ್ಕೊಂಡು ನೆಗೆಟಿವಿಟಿಯಿಂದ ಹೊರಗೆ ಬಂದು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊತದಾರ ಅವರು. ನೀವು ಭಾಳ ನೆನಪಾಗ್ತದಿರಿ, ಭಾಳ ಅಂದ್ರೆ ಭಾಳ ನೆನಪಾಗ್ತದಿರಿ. ಸೊ ನಿಮ್ಗೊಂದು ಏನಾದ್ರು ಗಿಫ್ಟ್ ಕೊಡಬೇಕು, ನಿಮ್ಮನ್ನೊಂದು ಸಮಾಧಾನ ಮಾಡ್ಬೇಕಂತನ ಅವರು ಲಾಸ್ಟಿಗೆ ಒಂದು ಡಿಸಿಷನ್ನ ಬರುವಂಥದ್ದು ಇಲ್ಲ ಐತೆ ನೋಡ್ರಿ. ಓಕೆ, ಸೊ ವೆರಿ ಗುಡ್ ಎನರ್ಜಿ ಇವತ್ತು. ಸೊ ನಿಮ್ಮ ವ್ಯಕ್ತಿ ಹೀಲಪ್ ಆಗಿ ನಿಮ್ಗೊಂದೇನಂತೀರಿ, ನಿಮ್ಗೊಂದೇನಾದರೂ ಒಂದು ಗಿಫ್ಟ್ ಅಥವಾ ನಿಮ್ಮ ವಾಪಸ್ ಕಮ್ಯುನಿಕೇಷನಿಗೆ ಗಿಫ್ಟೇ ಕೊಡೋದಂತ ಇದೈತಿಲ್ಲ. ಮತ್ತೆ ವಾಪಸ್ ಬರಬೇಕಲ್ಲ. ಸೊ ಹೀಲಿಂಗ್ ಎನರ್ಜಿಗೆ ಒಂದು ಕ್ಲೇಮ್ ಮಾಡಿರಿ. ಸೊ ಕ್ಲೇಮ್ ಮಾಡ್ಕೊತ ಈ ರೀಡಿಂಗನ್ನು ಮುಗಿಸೋಣ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗ್ಗೆ ಅಪಾಯಿಂಟ್ಮೆಂಟ್ಸಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.